ನಮಸ್ಕಾರ. ಇವ್ರು ಬಂದು ದುರ್ಯೋಧನ, ಇವರು ವಾಮನ. ಇವ್ರನ್ನ ಮುಗ್ಸೋಕ್ಕೆ ನೀವು 10 100 ಜನ್ಮ ಎದ್ದು ಬಂದರು ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಇಷ್ಟು ವಾಮನ ಮಾಡಿರೋದು ಯಾರು? ನಮ್ಮ ಧನ್ವೀರಣ್ಣ. ವಾಮನ ಮಾಡೋರೆ ಧನ್ವೀರ, ವಾಮನ ಮಾಡೋರೆ ಧನ್ವೀರ. ಆಮೇಲೆ ಯಾವುದೇ ಫಿಲಮ್ ಬರಲಿ ಮಾಡ್ತೀವಿ ಅವ್ರ ಫಿಲಮ್ನ ಅಬ್ಬರ. ತಾಕತ್ತಿದ್ರೆ ನೀವು ಸೈಡ್ ಆ್ಯಕ್ಟಿಂಗ್, ಅವ್ನು ಯಾರೋ ಟ್ರೋಲ್ ಮಾಡ್ತಾನಲ್ಲ, ಈ ಎಲ್ಲ ಫಿಲಮಲ್ಲೂ ಬಂದು ಒಂದು ಸೈಡ್ ಆ್ಯಕ್ಟಿಂಗ್ ಮಾಡಿ ಸಾಕು. ಹೆಂಗಸು ಸೀರೆ ಉಟ್ಕೊಂಡು ಬಂದು ಮಾಡಿಬಿಡು ಸಾಕು, ಅವಾಗ ಒಪ್ಕೋತೀವಿ ನಿನ್ನ ಟ್ರೋಲ್ನ ಏನು ಅಂತ. ಇವ್ರ ಬಗ್ಗೆನೂ ಅಷ್ಟೇ, ಟ್ರೋಲ್ ಮಾಡ್ತಾರೆ, ನನಗೂ ಮಾಡವ್ರೆ, ಕೆಟ್ಟಾಗಿ ಮಾಡ್ತವ್ರೆ. ಮಾಡಲಿ, ಇಲ್ಲಿ ಬಂದು ಮಾತಾಡೋಣ. ಇಲ್ಲೇನಪ್ಪ ಊಟ ಬೇಕಾ ಊಟ ಕೊಡಿಸ್ತೀವಿ, ಕುತ್ಕೊಂಡು ಮಾತಾಡೋಣ. ಅಷ್ಟು ಆಯ್ತಪ್ಪ, ನಮ್ಗೆ ರಿವ್ಯೂ ಕೊಡೋಕ್ಕೆ ಬರೋಲ್ಲ, ನಿಮ್ಗೆ ತಾಕತ್ತಿದೆ ತಾನೇ, ಬಂದು ಕೊಡ್ರಿ. ಯಾಕಾಗಲ್ಲ ನಿಮ್ಮ ಕೈಲಿ? ಪುನೀತ್ ಸರು, ಯಶ್ ಸರು, ಕಿಚ್ಚ ಸುದೀಪ್ ಸರು ಎಲ್ಲರೂ ಕರ್ಕೊಬಂದಿದ್ದೀನಿ ಫಿಲಮ್ಗೆ. ನಾವು ಯಾರು ಫ್ಯಾನ್ ವಾರ್ ಮಾಡ್ತಿಲ್ಲ, ಸ್ಟಾರ್ಟ್ ಮಾಡ್ತಿರೋದು ನೀವು. ನಾವು ಫ್ಯಾನ್ ವಾರ್ ಅಂದರೆ ಹೀರೋಗಳ ಮೇಲೆ ಮಾಡೋಕ್ಕೆ ಹೋಯ್ತಾ ಇಲ್ಲ. ನೀವು ಆಡ್ತಾ ಇರೋದು ನಿಮ್ಮ ಮೇಲೆ ಅಷ್ಟೇ, ಸರಿನಾ? ಈಗ ಮಾತಾಡ್ತಾ ಇರೋದು ನಿನ್ನ ಮೇಲೆ ಅಷ್ಟೇ, ಯಾವ ಫ್ಯಾನ್ ವಾರು ಇಲ್ಲ. ತಾಕತ್ತಿದ್ರೆ ನೀನು ಬಂದು ಇಲ್ಲೇ ರಿವ್ಯೂ ಕೊಡು, ಫೇಸ್ ಕೊಡ್ಕೊಂಡು ನಿನ್ನ ಟ್ರೋಲ್ ID ನೇಮ್ ಹೇಳ್ಬಿಟ್ಟು ಕೊಡು. ಓಪನ್ ವಾರ್ನಿಂಗ್. ಮೂವಿ ಮಾತ್ರ ಭಾರಿ ಆಗಿದೆ. ಮಾಸ್ ಕಂಟೆಂಟ್ ನೋಡಬೇಕು ಅಂದರೆ ನಮ್ಮ ಡಿ ಬಾಸ್ ಮೂವಿ ಬರ್ತಿದ್ವಿ. ಕರಿಯಾ ಮೂವಿ ಎಲ್ಲ ಬಂದಾಗ ಮಾಸ್ ಕಂಟೆಂಟ್ ಹೆಂಗಿರ್ತಾಯಿತ್ತು, ಅದೇ ಥರ ಮಾಸ್ ಕಂಟೆಂಟು ನಮ್ಮ ಧನ್ವೀರಣ್ಣನ ಮೂವಿಗೂ ಬಂದರೆ ಮಾಸ್ ಕಂಟೆಂಟ್ ಸಿಗುತ್ತೆ. ತುಂಬ ಖುಷಿಯಾಗುತ್ತೆ. ಮಾಸ್ ಕಂಟೆಂಟ್ ನೋಡಬೇಕು ಅಂದರೆ ನಮ್ಮ ಧನ್ವೀರಣ್ಣನ ಮೂವಿಗೂ ಬರ್ಬೋದು. 100 ಡೇಸ್ ಬೆಳೆಸಿ ತುಂಬ ಚೆನ್ನಾಗಿದೆ. ಕಾಕ್ರೋಚ್ ಆ್ಯಕ್ಟಿಂಗ್ ಮಾತ್ರ ಭಾರಿ ಚೆನ್ನಾಗಿದೆ. ಎಲ್ಲರೂ ಬಂದ್ಬಿಟ್ಟು ನೋಡಿ. ಇವಾಗ ಇದೆ ಎಲ್ಲರಿಗೂ ಗೊತ್ತಿದ್ದಂಗೆ ಎಲ್ಲ ಥಿಯೇಟ್ರಿಗೆ ಹೋಗ್ಬಿಟ್ಟು ನಾನು ಡ್ರಾಯಿಂಗ್ ಮಾಡ್ಕೊಂಡು ಹೋಗ್ತೀನಿ, ಎಲ್ಲ ಇದು ಮಾಡ್ತೀನಿ. ಆದರೆ ಸ್ವಲ್ಪ ಮೊನ್ನೆ ಸ್ಟೇಡಿಯಮಲ್ಲಿ ನಡೆದಿರೋ ಘಟನೆಯಿಂದ ಸ್ವಲ್ಪ ಬೇಜಾರಲ್ಲಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ. ಇಲ್ಲಿ ಪೊಲೀಸ್ ಅವ್ರಿಗೂ ಗೊತ್ತಾಗಲಿ ಏನಕ್ಕೆ ಒಂದು ಪೇಂಟಿಂಗ್ ತೊಗೊಂಡೋಗೋದ್ರಿಂದ ಏನು ತಪ್ಪಿದೆ. ಏನೂ ತಪ್ಪಿಲ್ಲ. ಎಷ್ಟೆಷ್ಟೋ ಯಾವ್ಯಾವ ಹೀರೋ ಫೋಟೋ ತೊಗೊಂಡು ಹೋಗ್ತಾರೆ, ನಮ್ಮ ಡಿ ಬಾಸ್ ಫೋಟೋ ತೊಗೊಂಡೋದ್ರೆ ಏನು ತಪ್ಪಿದೆ? ನೀವು ಬಾಯ್ಬಿಟ್ಟು ಹೇಳಿ, ದೊಡ್ಡವ್ರವ್ರಿಗೂ ಹೋಗಲಿ ಈ ನ್ಯೂಸು ಅನ್ನೋಕ್ಕೆ ಇಷ್ಟಪಡ್ತೀನಿ. ಅವ್ರ ಆ್ಯಟಿಟ್ಯೂಡು ನಮ್ಮ ಡಿ ಬಾಸ್ ಹೆಂಗಿದೆ ಆ್ಯಟಿಟ್ಯೂಡು, ಅದೇ ಥರ ಆ್ಯಟಿಟ್ಯೂಡು ನಮ್ಮ ಧನ್ವೀರಣ್ಣಂದು ಕೂಡ. ಇವಾಗ ನಾವು ಡಿ ಬಾಸ್ ಫ್ಯಾನ್ಸ್ ಅಂದರೆ ನಾವು ಆ್ಯಟಿಟ್ಯೂಡನ್ನ ಯಾವತ್ತೂ ಬಿಟ್ಕೊಡಲ್ಲ. ನಮ್ಮ ಬಾಸ್ ಅಂತ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಓನ್ಲಿ ಡಿ ಬಾಸ್ ಮಾತ್ರ. ಎಷ್ಟೇ ಜನ ಬಂದರು, ಎಷ್ಟೇ ಜನ ಹೋದ್ರೂ ಬಾಸ್ ಅನ್ನೋ ಹೆಸರಲ್ಲಿ ಬೆಳೆದು, ಬಾಸ್ ಹೆಸರಲ್ಲಿ ಇಳಿದು, ಬಾಸ್ ಹೆಸರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೆಸರು ತೊಗೊಂಡವರು ಯಾರು? ಓನ್ಲಿ ಡಿ ಬಾಸ್. ಅದಕ್ಕೇನೆ ಹೇಳೋದು ಯಾವಾಗಲೂ ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್ ಅಷ್ಟೇ. ಯಾವತ್ತೂ ಡಿ ಬಾಸ್ನೂ ಬಿಟ್ಕೊಡಲ್ಲ, ಧನ್ವೀರಣ್ಣನೂ ಬಿಟ್ಕೊಡಲ್ಲ. ಓಪನ್ ಚಾಲೆಂಜ್ ಮಾಡ್ತೀನಿ, ವಾಮನ ಮೂವಿ 100 ಡೇಸ್ ಓಡುತ್ತೆ. ಅದನ್ನು 100 ಡೇಸ್ ಮಾಡೋ ಕೆಪಾಸಿಟಿ ನಮ್ಮಂಥ ಡಿ ಬಾಸ್ ಫ್ಯಾನ್ಸ್ಗೆ ಇದ್ದೇ ಇರುತ್ತೆ. ಕಾಲರ್ ಎತ್ಕೊಂಡೇ ಹೇಳ್ತೀವಿ, ಡಿ ಬಾಸ್ ಫ್ಯಾನ್ಸ್ಗೆ ಯಾವತ್ತೂ ಇದ್ದೇ ಇರುತ್ತೆ. ಬ್ರೋ ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡು, ಶೆಡೆ ನನ್ನ ಮಗನೇ ಅಂತ ಹೇಳ್ತೀನಿ ಸರ್. ಫಸ್ಟು ಥಿಯೇಟ್ರಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಫಿಲಮ್ ಚೆನ್ನಾಗಿದೆಯಾ ರಿವ್ಯೂ ಕೊಡು. ಕರೆಕ್ಟಾಗಿ ಚೆನ್ನಾಗಿದೆ ಅಂತ ಹೇಳು, ಇಲ್ಲ ಅಂದರೆ ಇಲ್ಲ ಅಂತ ಹೇಳು, ಓಪನ್ ಆಗಿ ಹೇಳು. ಸುಮ್ಮನೆ ಬಂದ್ಬಿಟ್ಟು ಫಿಲಮೇ ನೋಡಿರಲ್ಲ ಬಂದ್ಬಿಟ್ಟು ಎಲ್ಲ ಕಿತ್ತದಲ್ಲಿ ಮಾತಾಡೋದಲ್ಲ. ಎದುರುಗಡೆ ಓಪನ್ ಆಗಿ ಲೈವಲ್ಲಿ ಹಂಗೆ ಮಾತಾಡಬೇಕು. ಅಷ್ಟು ಕೆಪಾಸಿಟಿ ಆಯಿತಾ ಸರ್? ಅವ್ರ ಕೆಪಾಸಿಟಿ ಇಲ್ಲ ಸರ್, ಸುಮ್ಮನೆ ಕಮೆಂಟ್ ಹೊಡಿತಾರಷ್ಟೇ. ಅದು ಮಾತ್ರ ಅವ್ರ ತಾಕತ್ತು. ಯಾವತ್ತಿದ್ರು ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಹೇಳ್ರಿ? ಬಾಸ್ಗೆ ಓನ್ಲಿ ಡಿ ಬಾಸ್. ಯಾವತ್ತೂ ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.